ಫ್ಯಾಷನ್ ಸಿಟಿ ಬೆಂಗಳೂರಿನಲ್ಲಿ ಚಾಲಕರಹಿತ ಮೆಟ್ರೋ ಇವತ್ತು ಸಂಚಾರವನ್ನು ಮಾಡಿರುವಂತಹದ್ದು. ಹೆಬ್ಗೋಡಿಯಿಂದ ಪ್ರಾಯೋಗಿಕ ಸಂಚಾರ ಇದು. ಬೊಮ್ಮಸಂದ್ರದಿಂದ ಹೆಬ್ಗೋಡಿಯ ಮಾರ್ಗವಾಗಿ ಪ್ರಾಯೋಗಿಕವಾಗಿ ಸಂಚಾರವನ್ನು ಮಾಡಿದೆ. ಮೆಟ್ರೋ ಅಧಿಕಾರಿಗಳು ಸದ್ಯ ಸಿಗ್ನಲ್ ಟೆಸ್ಟ್ ಪ್ರಾರಂಭವನ್ನು ಮಾಡಿದ್ದಾರೆ. ಚಾಲಕನಿಲ್ಲದೆ ಸಿಗ್ನಲ್ ಹೊಂದಾಣಿಕೆ ಇನ್ನಷ್ಟೇ ಆಗಬೇಕಾಗಿರುವ ಹಿನ್ನೆಲೆಯಲ್ಲಿ ಚೀನಾದಿಂದ ಆಗಮಿಸಿರುವಂತಹ ಅಧಿಕಾರಿಗಳಿಂದ ಪರೀಕ್ಷಾರ್ಥ ಚಾಲನೆಯನ್ನು ನಡೆಸಲಾಗಿದೆ. ಇತ್ತೀಚೆಗೆ ರಾಜಧಾನಿ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಮನೆ ಕೆಲಸದವರಿಂದಲೇ ಮನೆಗಳ್ಳತನವಾಗ್ತಾ ಇರುವಂತಹ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಅದೇ ರೀತಿಯ ಘಟನೆ ನಡೆದಿರುವಂತಹದ್ದು. ಮಾಲೀಕರ ಪ್ರಜ್ಞೆಯನ್ನು ತಪ್ಪಿಸಿ ಕೋಟಿ ಕೋಟಿ ಲೂಟಿ ಮಾಡಿದ ನೇಪಾಳಿ ದಂಪತಿ ತಗಲಾಕೊಂಡು ಬಿಟ್ಟಿದ್ದಾರೆ. ಕೊಡಿಗೆಹಳ್ಳಿಯ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರ ಮನೆಯಲ್ಲಿ 2 ತಿಂಗಳ ಹಿಂದೆ ದಿನೇಶ್ ಹಾಗೂ ಮೇನಕಾ ಕೆಲಸಕ್ಕೆ ಅಂತ ಸೇರಿದ್ರು. ಕಳೆದ 27ರಂದು ಉದ್ಯಮಿ ಕೆಲಸದ ಮೇಲೆ ಮನೆಯಿಂದ ಹೊರ ಹೋಗಿದ್ರು. ಈ ವೇಳೆ ಮನೆಯ ಯಜಮಾನಿಗೆ ಪೌಡರ್ ಮಿಶ್ರಿತ ಜ್ಯೂಸನ್ನು ಕೊಟ್ಟು ಪ್ರಜ್ಞೆ ತಪ್ಪಿಸ್ಬಿಟ್ಟಿದ್ರು. ಲಕ್ಷ ಲಕ್ಷ ಹಣ, ಚಿನ್ನಾಭರಣ, ಬೆಲೆ ಬಾಳುವಂತಹ ವಸ್ತುಗಳನ್ನು ದೋಚ್ಕೊಂಡು ಎಸ್ಕೇಪ್ ಆಗಿದ್ರು. ದೂರಿನ ಮೇರೆಗೆ ಆರೋಪಿಗಳನ್ನು ಪೊಲೀಸರು ಈಗ ಬಂಧಿಸಿದ್ದಾರೆ. ಬಂಧಿತರಿಂದ ಬರೋಬ್ಬರಿ 40 ಲಕ್ಷ ರೂಪಾಯಿ ಸೇರಿ 1 ಕೋಟಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ತನಿಖೆಯನ್ನು ಮುಂದುವರೆಸಿದ್ದಾರೆ. ರಾಜ್ಯದ ಪಠ್ಯಕ್ರಮದ ಪ್ರಕಾರವೇ 5, 8 ಮತ್ತು 9, 11ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಅನ್ನು ನಡೆಸಲಿಕ್ಕೆ ಹೈಕೋರ್ಟ್ನ ವಿಭಾಗೀಯ ಪೀಠ ಸಮ್ಮತಿಯನ್ನು ಸೂಚಿಸಿದೆ. ನಿನ್ನೆ ಹೈಕೋರ್ಟ್ನ ಏಕಸದಸ್ಯ ಪೀಠದ 5, 8, 9, 11ನೇ ತರಗತಿಗಳಿಗೆ ಬೋರ್ಡ್ ಎಕ್ಸಾಮ್ ರದ್ದು ಮಾಡಿತ್ತು. ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ನ ವಿಭಾಗೀಯ ಪೀಠ ಪಬ್ಲಿಕ್ ಪರೀಕ್ಷೆಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಹೀಗಾಗಿ ನಿಗದಿಯಂತೆ ಸೋಮವಾರದಿಂದ 5, 8, 9, 11ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ನಡೆಯಲಿದೆ. ಈ ಕುರಿತು ಗೊಂದಲಕ್ಕೆ ತೆರೆಯನ್ನು ಹಾಕುವಂತಹ ಕೆಲಸವನ್ನು, ತೆರೆ ಎಳೆಯುವಂತಹ ಕೆಲಸವನ್ನು ಹೈಕೋರ್ಟ್ನ ವಿಭಾಗೀಯ ಪೀಠ ಮಾಡಿರುವಂಥದ್ದು.